ಹೇಳತ್ತಾರಲ್ಲ ಇಲ್ಲ ಹಾಕಿಲ್ಲಲ್ರಿ ಸರ್ ನಾವು ಖಾತಾರಿ ನಾವು ಹೊಲ ಮಾಡೋದವ ಇದ್ದೀನ್ರಿ ಲಾಸ್ ನಂಗೆ ಆತದಲ್ರಿ ₹1,00,000 ಸಾಲ್ತಿದಿಲ್ರಿ ಸರ್ ಅದಕ್ಕೆ ರೀ ನಾ ಹೊಲ ಮಾಡ್ದವ ಇದ್ದೀನ್ರಿ ನಾ ರೀ ಬರೀ ₹10,000 ನಮ್ಮನ್ನು ಕಬ್ಬು ಬಂದ್ರಿ ನಮಗೆ ರೀ 2 ತಿಂಗಳು ಬೆಳೆ ರೀ ಸರ್ ಇದು ರೀ. ಈಗ ನಿಮ್ಮ ಸರ್ ಅವರು ಏನಂತಾರ್ರಿ ಅದಕ್ಕೆ ನೋಡಿ? ನಮ್ಮ ಮಾಲಕರು ಚಲೋ ಅಂದಾರಿ ಸರ್. ನಮ್ಮ ಮಾಲಕರು ಚಲೋ ಆಗ್ಯದಪ್ಪ ಕಬ್ಬ ಒಳ್ಳೆ ಹಾಂ ಮಾಡಿದಕ್ಕೆ ಖುಷಿ ಅದಲ್ಲ ರೀ? ಖುಷಿ ಅದ ರೀ ಸರ್, ಖುಷಿ ಅದ ರೀ. ₹1,00,000 ಅಲ್ರಿ ಸರ್, 10,000 ಅಲ್ರಿ, ಗಜಂತ್ರ ಫರಕ್ ಐತ್ರಿ ಸರ್. ಅದಕ್ಕೆ ಮಾಡ್ರಿ, ಪ್ರಯತ್ನ ಮಾಡೋದು ಸರ್, ಅಷ್ಟೇ ನಾ ಹೇಳೋವಂಥದ್ದು. ಸೊ ಥ್ಯಾಂಕ್ ಯು. ಇದನ್ನೆಲ್ಲ ಯಾರೆಲ್ಲ ನೋಡಾಕತ್ತೀರಿ ಸಮಸ್ತ ಕರ್ನಾಟಕ ಜನತೆಗೆ ಹೇಳುವಂಥದ್ದು ಒಂದು ಸಾವಯವ ಕೃಷಿ ಪದ್ಧತಿ ಕಡೆ ಬರ್ರಿ. ಸೊ ನನ್ನ ಬಳಿ ಅಂತಲ್ಲ, ನಾ ಇದು ಒಂದೇ ಸರ್ತಿ ಅಲ್ಲ ಪ್ರತಿ ಸರ್ತಿ ಹೇಳ್ತಿರ್ತೀನಿ, ಯಾವುದಾದ್ರೂ ಒಳ್ಳೆ ಸಾವಯವ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿರಿ, ಬೆಳೆಗಳಿಗೆ ಒಳ್ಳೇದಾಗ್ತದೆ. ನಾವು ಎಷ್ಟು ದಿನ ಮಾಡ್ತೀವೋ ಬಿಡ್ತೀವೋ ನಮಗಂತೂ ಗೊತ್ತಿಲ್ಲ. ಈಗ ನಮಗೆ ನಾಳೆನೇ ಬೇಸರ ಬಂದು ನಾವು ನಾಳೆನೇ ಬಿಡ್ಬೋದು. ಬಟ್ ನನ್ನಂತರ ಎಷ್ಟೋ ಜನ ಈಗ ಏನಾದ್ರೂ ಹೊರಗಡೆ ಫೀಲ್ಡಲ್ಲಿ ಎಷ್ಟೋ ಜನ ತಿರುಗಾಡ್ಲಾಗತ್ತಾರ, ಮಾಡಾಕತ್ತಾರ. ಸೊ ಬಳಸ್ಕೊಳ್ರಿ, ಅವ್ರು ಏನು ಹೇಳ್ತಾರೆ ಆ ಇನ್ಸ್ಟ್ರಕ್ಷನ್ಸನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿರಿ. ಆ ಬೆಳೆಗೆ ನೋಡಿ ನಾವು ಆ ಬೆಳೆಗೆ ತಕ್ಕಷ್ಟು ಸಮಬಲವಾಗಿ ನಾವು ಎಣ್ಣೆ ಕೊಟ್ಟಿರ್ತೀವಿ. ನೀವು ಅದನ್ನು ಇಟ್ಕೊಂಡು ಆ ಬೆಳೆ ದೊಡ್ಡದಾದ್ಮೇಲೆ ನೀವು ಹೊಡ್ಕೊತ ಹೋದ್ರೆ ಅದನ್ನು ಕೆಲಸ ಕೊಡಲ್ಲ, ಕೆಲಸ ಕೊಡಲ್ಲ ಸರ್. ಯಾವಾಗ ಹೇಳ್ತಾರೆ ಅದೇ ಟೈಮಿಗೆ ಮಾಡಿರಿ, ಪ್ರೊಸೀಜರ್ ಮಾಡಿರಿ, ಕರೆಕ್ಟಾಗಿ ಮಾಡ್ಕೊತವ್ರಿ ಸರ. ಬೆಳೆ ಒಳ್ಳೆ ಬೆಳೆ ಬರ್ತದೆ ರೀ ಸರ, ಆಮೇಲೆ ಭಾರಿ ಆಗ್ತಾರೆ ಬೆಳೆ. ಸೂಪರ್ ಸರ್. ಇಲ್ಲ ಚಲೋ ಮಾಡೋದ್ರಿಗೆ ಈಗ ನೋಡ್ರಿ, ಮಾಡೋ ಒಕ್ಕಲಿಗೆ ಈಗ ಮಾಡಿದಂಥವ್ರು ಇರ್ತಾರೆ, ಅವ್ರದ್ದು ಮಾಲಕರು ಅಂತ ಹೇಳ್ತಾರೆ. ಪಾಪ ಒಬ್ರಿಗೆ ಗೊತ್ತಿರ್ತದೆ, ಒಬ್ರೊಬ್ರಿಗೆ ಗೊತ್ತಿರಲ್ಲ. ಈಗಿನ ಜನ್ರೇಷನ್ದಾಗ ಹೆಂಗಾಗ್ಯದ್ರಿ, ಅಗ್ರಿಕಲ್ಚರ್ ಅಂತ ಬಂದಾಗ ಇವತ್ತು ಹಾಕಿದ್ರೆ ನಾಳೆಗೆ ರಿಸಲ್ಟ್ ಬೇಕು. ಹಿಂಗಾದ್ರೆ ಬರಲ್ಲ. ಯಾಕಪ್ಪ ಅಂದ್ರೆ ಪ್ರಯತ್ನ ಮಾಡಬೇಕು, ಪೇಷನ್ಸ್ ಬೇಕು. ಸೊ ಅಲ್ಟಿಮೇಟ್ ಬಂದ ಸರ್. ಹಾಂ ಸರ್, ಚಲೋ ಬಂದ್ರೆ ಸರ್. ನಾವು ನೋಡಿರೋ ಕಬ್ಬಿಗೆ ಈಗಿನ ಭಾಳ ಒಂದು ಅರ್ಥಾಂತರ ವ್ಯತ್ಯಾಸ. ಏನು 15 ನೋಡಿರಿ ಸರ್. ಹಾಂ 15 ನೋಡಿರಿ, ಇವತ್ತು ರೇಟ್ ಬರ್ತೈತೆ ರೀ. 15 ನೋಡಿರಿ ಸರ್. ಈಗ ಮಳೆ ಆಗಲ್ಲಾಗ್ಯದ್ರಿ, ಟೈಮ್ ಟು ಟೈಮ್ ಮಳೆ ಆಗಲ್ಲ.